नमस्कार दोस्तों, वेलकम टू विज्ञान डॉक्टर जी. आई एम डॉक्टर गोविंदराजन, रेडियोलॉजिस्ट यानी कि आपका स्कैनिंग डॉक्टर. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಐ ವಾಸ್ ಟಾಕಿಂಗ್ ಅಬೌಟ್ ಅಲ್ಟ್ರಾಸೌಂಡ್ KUB ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಫ್ ಕಿಡ್ನಿ, ಯುರೇಟರ್, ಬ್ಲ್ಯಾಡರ್ ಅಂತ ಹೇಳಿದೆ. ಅದನ್ನೇ CT KUB ಅನ್ನೋದ್ರಲ್ಲಿ ನಾವು ಏನೇನು ಕಂಡುಹಿಡಬಹುದು ಅಂದರೆ ಯೂಶ್ವಲಿ CT KUB ಫಸ್ಟ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ಅಲ್ಟ್ರಾಸೌಂಡೇ ಮಾಡ್ತೀವಿ. ಅಥವಾ ಅಲ್ಟ್ರಾಸೌಂಡ್ ಮಿಡ್ಲ್ ಆಫ್ ದ ನೈಟ್ ಆ ಥರ ಇತ್ತು ಅಂತಂದರೆ ಅಲ್ಟ್ರಾಸೌಂಡ್ ಮಾಡಲಿಕ್ಕೆ ರೇಡಿಯಾಲಜಿಸ್ಟ್ ಇಲ್ಲ ಅನ್ನೋ ಸಮಯದಲ್ಲಿ CT ಮಾಡಿಸ್ಬೋದು. ಮತ್ತು CT ಮೋರ್ ಆ್ಯಕ್ಯುರೇಟ್ ಇರುತ್ತೆ. ಬಟ್ ಒಂದು ಕ್ಯಾವಿಟೀಸ್ CT ಸ್ಕ್ಯಾನಲ್ಲಿ ರೇಡಿಯೇಷನ್ ಹ್ಯಾಜಾರ್ಡ್ ಇರುತ್ತೆ. ಅದು ತುಂಬ ಮಿನಿಮಲ್ ಇರುತ್ತೆ, ಬಟ್ ಸ್ಟಿಲ್ ಇರುತ್ತೆ. ಸೊ ಹಾಗಾಗಿ ಅಲ್ಟ್ರಾಸೌಂಡೇ ಫಸ್ಟ್ ಮಾಡಿಸೋದು ಮೋಸ್ಟ್ ಆಫ್ ದ ಟೈಮ್. ಆದರೆ CT KUB ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್. ಯಾವಾಗ ಮಾಡಿಸ್ತೀವಿ? ಒಂದು ಅಲ್ಟ್ರಾಸೌಂಡ್ KUB ಮಾಡಿದಾಗ ಏನೋ ಒಂದು, ಅಥವಾ ಅಲ್ಟ್ರಾಸೌಂಡ್ ಎನಿ ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಿದಾಗ ಯಾವುದೋ ಕಿಡ್ನಿ, ಯುರೇಟರ್, ಬ್ಲ್ಯಾಡರ್ ಈ ರೀಜನಲ್ಲಿ ಯಾವ್ದಾರ ಒಂದು ಅಬ್ನಾರ್ಮಾಲಿಟಿ ಕಂಡುಹಿಡಿದಿರ್ತೀವಿ. ಆ ಥರ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ನಮ್ಮದು CT KUB. CT KUB ಅಂದರೆ CT ಸ್ಕ್ಯಾನ್ ಆಫ್ ಕಿಡ್ನಿ, ಯುರೇಟರ್, ಬ್ಲ್ಯಾಡರ್ ಅಥವಾ ಕಿಡ್ನಿ, ಯೂರಿನರಿ ಬ್ಲ್ಯಾಡರ್. ಇದರಲ್ಲಿ ಯುರೇಟರ್ನು ಕಂಡುಹಿಡಬಹುದು. ನಾರ್ಮಲ್ ಸೈಜ್ಡ್ ಯುರೇಟರ್, ನಾನ್ ಡಿಸ್ಟೆಂಡೆಡ್ ಅಥವಾ ನಾನ್ ಡೈಲೇಟೆಡ್ ಯುರೇಟರ್ ಇದ್ದರೂ ಯುರೇಟರ್ಸನ್ನು CT ಸ್ಕ್ಯಾನಲ್ಲಿ ಕಾಣಬಹುದು. ಅಲ್ಟ್ರಾಸೌಂಡಲ್ಲಿ ಬಹಳ ಕಷ್ಟ. ಸೊ ಹಾಗಾಗಿ ಕಿಡ್ನಿ, ಯುರೇಟರ್, ಬ್ಲ್ಯಾಡರ್ ಇಸ್ ಕರೆಕ್ಟ್. ನಾವು ಇದರಲ್ಲಿ ನಾವು ಏನೇನು ಕಂಡುಹಿಡಿಬೋದು? ಒಂದು, ತುಂಬ ಟೈನಿ, ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುವಾಗ ಹೇಳಿದೆ KUBಲಿ ಟೈನಿ ರೀನಲ್ ಕ್ಯಾಲ್ಕುಲೇ ಅಂದರೆ ಒಂದು ಲೆಸ್ ದ್ಯಾನ್ 5 mm ಇರುವಂಥ ಕ್ಯಾಲ್ಕ್ಯುಲಸ್ ಸ್ಟೋನ್ಸ್, ಅದು ಕಂಡುಹಿಡಿಯೋದು ಕಷ್ಟ. ಅಲ್ಟ್ರಾಸೌಂಡಲ್ಲಿ CT ಸ್ಕ್ಯಾನಲ್ಲಿ ಅದನ್ನು ಕಂಡುಹಿಡಿಬಹುದು. ಸೆಕೆಂಡ್ ಥಿಂಗ್, CT ಸ್ಕ್ಯಾನಲ್ಲಿ ಯುರೇಟರ್ ಕಂಡುಹಿಡಿಯೋದು ಕಷ್ಟ. ಯುರೇಟರ್ ಒಳಗೆ ಯಾವುದರ ಸ್ಟೋನ್ ಬಂದು ಬಿದ್ದಿದ್ರೆ ಅದನ್ನು ಕಂಡುಹಿಡಿಬಹುದು. ಬ್ಲ್ಯಾಡರಲ್ಲಿ ಸ್ಟೋನ್ ಇತ್ತು ಅಂದರೆ ಅಲ್ಟ್ರಾಸೌಂಡ್ಲು ಕಂಡುಹಿಡ್ಬೋದು, CT ಸ್ಕ್ಯಾನಲ್ಲೂ ಕಂಡುಹಿಡಬಹುದು. ಅಡಿಷನ್ಲಿ ರೀನಲ್ ಟ್ಯೂಮರ್ಸ್, ಯಾವುದರ ಸ್ಮಾಲ್ ಟ್ಯೂಮರ್ಸ್ ಇರುತ್ತೆ ತಿಳ್ಕೊಳ್ಳಿ, ಅದನ್ನು ಅಲ್ಟ್ರಾಸೌಂಡಲ್ಲಿ ಕಂಡುಹಿಡಿಯೋದು ಒಂದೊಂದ್ಸಲಿ ಕಷ್ಟ ಆಗುತ್ತೆ. ಆದರೆ CT ಸ್ಕ್ಯಾನಲ್ಲಿ ಕಂಡುಹಿಡಿಬಹುದು. CT ಸ್ಕ್ಯಾನಲ್ಲಿ 2 ಟೈಪ್ ಬರುತ್ತೆ. ಒಂದು ಪ್ಲೇನ್ CT ಸ್ಕ್ಯಾನ್ ಅಂದರೆ ನಾನ್ ಕಾಂಟ್ರಾಸ್ಟ್ CT ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ ನಿಮಗೆ ಜಸ್ಟ್ ಸ್ಕ್ಯಾನಿಂಗ್ ಮಾಡ್ತೀವಿ, ಏನು ಇಂಜೆಕ್ಷನ್ ಎಲ್ಲ ಏನು ಕೊಡೋದಿಲ್ಲ. ಆದರೆ ಇನ್ನೊಂದು CT ಯೂರೋಗ್ರಫಿ ಅಥವಾ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ CT ಸ್ಕ್ಯಾನ್ KUB ರೀಜನ್ ಅಂತಂದರೆ ನಾವು ಕಾಂಟ್ರಾಸ್ಟ್, ಒಂದು ಅಯೋಡಿನ್ ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ, ಕಿಡ್ನೀಸು, ಯುರೇಟರ್ಸು, ಬ್ಲ್ಯಾಡರು ಎಲ್ಲ ಚೆನ್ನಾಗಿ ನಿಮಗೆ ವಿಸಿಬಲ್ ಇರುತ್ತೆ. ಸಾರಿ, ಏನಕ್ಕೆ ಅಂತಂದರೆ ನಾವು ಕೊಡುವಂತಹ ಕಾಂಟ್ರಾಸ್ಟ್ ಇದೆಯಲ್ಲ, ಅದು ರೇಡಿಯೇಷನನ್ನು ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಎಕ್ಸ್ರೇಯಲ್ಲಿ ಬ್ರೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದು ಬೋನ್ ಥರ, ಫಾರ್ ಎಕ್ಸಾಂಪಲ್ ಬೋನ್ ಯಾವ ಥರ ಬ್ರೈಟಾಗಿ ಕಾಣಿಸುತ್ತೋ ಅದೇ ಥರ ಬ್ಲಡ್ ವೆಸಲ್ಗೆಲ್ಲ ಇದು ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ಇದು ಬ್ಲಡ್ ಫ್ಲೋಗೆ ಸಂಬಂಧಪಟ್ಟಂತಹ ಕಾಂಟ್ರಾಸ್ಟ್ ಏಜೆಂಟ್ ಆಗಿರೋದ್ರಿಂದ ನಮ್ಮ ಇದು ಕಿಡ್ನಿಯಲ್ಲಿ ಫಸ್ಟು ಬ್ಲಡ್ ಹೋಗುತ್ತೆ, ಬ್ಲಡ್ ಅದ್ರ ಫಿಲ್ಟರ್ ಆಗುತ್ತೆ, ಫಿಲ್ಟರ್ ಆಗಿ ಏನೋ ಕಲೆಕ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದಕ್ಕೆ ಬರುತ್ತೆ. ಆಮೇಲೆ ಯುರೇಟರ್ಗೆ ಬರುತ್ತೆ, ಬ್ಲ್ಯಾಡರ್ಗೆ ಬರುತ್ತೆ. ಇದು ಎಲ್ಲದನ್ನೂ ನಾವು ಕಂಡುಹಿಡಬಹುದು. ಸೊ CT ಯೂರೋಗ್ರಫಿ ಅಂದರೆ ಕಾಂಟ್ರಾಸ್ಟ್ ಎನ್ಹಾನ್ಸ್ CT ಸ್ಕ್ಯಾನ್ ಆಫ್ ದಿ ಕಿಡ್ನಿ, ಯುರೇಟರ್ ಆ್ಯಂಡ್ ಬ್ಲ್ಯಾಡರ್ ಮಾಡ್ತೀವಿ. ಒಂದು ಡಿಲೇಡ್ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ, ಅಂದರೆ 5 minutes ಬಿಟ್ಟು ಇನ್ನೊಂದು ಸ್ಕ್ಯಾನ್ ಮಾಡಬೇಕಾಗತ್ತೆ. ಅದರಲ್ಲಿ ನೀಟಾಗಿ ಕ್ಯಾಲಿಸಿಯಲ್ ಸಿಸ್ಟಮ್ ಅಂದರೆ ಕಲೆಕ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಯೂರಿನ್ ಫಾರ್ಮೇಷನ್ ಆಗಿ ಬರುತ್ತಲ್ಲ, ಯುರೇಟರ್ಗೆ ಬರುತ್ತಲ್ಲ, ಆ ಪೋರ್ಷನ್ ನೋಡ್ಬೋದು, ಯುರೇಟರ್ಸನ್ನು ನೋಡ್ಬೋದು, ಯೂರಿನ್ ಬ್ಲ್ಯಾಡರ್ಸನ್ನು ನೋಡಬಹುದು. ಸೊ ಇದರಲ್ಲಿ ನಾವು ಏನೇನು ಕಂಡುಹಿಡಿಬೋದು? ಕಿಡ್ನಿ, ಯುರೇಟರ್, ಬ್ಲ್ಯಾಡರ್ CT ಸ್ಕ್ಯಾನಲ್ಲಿ ರೀನಲ್ ಸ್ಟೋನ್ಸ್ ಅಂದರೆ ಸ್ಟೋನ್ಸ್ ಕಂಡುಹಿಡಿಬಹುದು, ಟ್ಯೂಮರ್ಸ್ ಕಂಡುಹಿಡಿಬಹುದು, ಅಥವಾ ನಿಮಗೆ ಪ್ಯಾಪಿಲರ್ ನೆಕ್ರೋಸಿಸ್ ಅಂತ ಹೇಳ್ತೀವಿ, ಅದು ಕೆಲವು ಕಂಡೀಷನ್ಸ್ ಎಲ್ಲ ಆಗುತ್ತೆ, ಅದನ್ನು ಕಂಡುಹಿಡಿಬೋದು. ಅಕ್ಯೂಟ್ ಟ್ಯೂಬುಲರ್ ನೆಕ್ರೋಸಿಸ್ ಅಂತ ಒಂದು ಹೇಳ್ತೀವಿ, ಅದನ್ನು ಕಂಡುಹಿಡಿಬಹುದು. ಇವಾಗ ಡಯಾಬಿಟಿಕ್ ನೆಫ್ರೋಪತಿ ಆಗಿರುತ್ತೆ, ಅಥವಾ ತುಂಬ ಟ್ಯಾಬ್ಲೆಟ್ ತೊಗೊಂಡು ಅವರಿಗೆ NSAID ಅಂತ ಹೇಳ್ತೀವಿ, ಇದು ಪೇಯ್ನ್ ಕಿಲ್ಲರ್ಸ್ ಜಾಸ್ತಿ ತೊಗೊಳ್ತಾರೆ, ಅದರಲ್ಲಿ ಕಿಡ್ನಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಕೆಲವು ಫೈಂಡಿಂಗ್ಸ್ ಇರುತ್ತೆ, ಅದನ್ನು ಕಂಡುಹಿಡಿಬಹುದು. ರೀನಲ್ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಿ, ಅಂದರೆ ಟ್ಯೂಬರ್ಕ್ಯುಲೋಸಿಸ್, TB ಆಫ್ ದಿ ಕಿಡ್ನೀಸ್, ಅದರಿಂದ ಕೆಲವು ಫೈಂಡಿಂಗ್ಸ್ ಇರುತ್ತೆ, ಅದನ್ನು ಕಂಡುಹಿಡಬಹುದು. ಬೇರೆ ಯಾವುದೇ ತರಹ ಇನ್ಫೆಕ್ಷನ್ ಇದ್ದರೆ ಕಂಡುಹಿಡಬಹುದು. ಟ್ಯೂಮರ್ ಆಸ್ ಐ ಟೋಲ್ಡ್ ಕಂಡುಹಿಡಬಹುದು. ಕೆಲವು ಬಿನೈನ್ ಟ್ಯೂಮರ್ಸ್ ಅಂತಂದರೆ ಕ್ಯಾನ್ಸರ್ಸ್ ಅಲ್ಲ, ಆದರೆ ಟ್ಯೂಮರ್ ಅಂದರೆ ಏನು ಆಂಜಿಯೋಮೈಲೈಪೋಮಾ ಅಂತ ಹೇಳ್ತೀವಿ, ಅದನ್ನು ಕಂಡುಹಿಡಬಹುದು ಬಹಳ ಈಸಿಯಾಗಿ. ಸಿಮಿಲರ್ಲಿ ಅಬ್ಸ್ಟ್ರಕ್ಷನ್ ಇದೆಯಾ ಇಲ್ವಾ ಅದನ್ನು ಕಂಡುಹಿಡಬಹುದು. ಅಂದರೆ ರೀನಲ್ ಸ್ಟೋನ್ ಇದೆಯಾ, ಅಥವಾ ಟ್ಯೂಮರ್, ಯುರೇಟರ್ ಒಳಗಡೆ ಟ್ಯೂಮರ್ ಇತ್ತು ಅಂತಂದ್ರೂ ರೀನಲ್ ಸ್ಟೋನ್ ಥರನೇ ಬಿಹೇವ್ ಮಾಡುತ್ತೆ, ಆದರೆ ಬ್ಲಡ್ ಬರುತ್ತೆ ಯೂರಿನಲ್ಲಿ, ಮತ್ತು ಪೇಯ್ನ್ ಶುರು ಆಗಿರುತ್ತೆ, ಅದನ್ನು ಕಂಡುಹಿಡಬಹುದು. ಮತ್ತು ಬ್ಲ್ಯಾಡರ್ ಟ್ಯೂಮರ್ಸನ್ನು ಕಂಡುಹಿಡಬಹುದು. ಇದೆಲ್ಲದೂ ಕಂಡುಹಿಡಬಹುದು. ಅಡಿಷನಲ್ಲಿ ಇವಾಗ ರೀನಲ್ ಟ್ಯೂಮರ್ಸ್ ಇತ್ತು ಅಂತಂದರೆ ಅದು ರೀನಲ್ ಟ್ಯೂಮರ್ ಎಲ್ಲೆಲ್ಲಿ ಹೋಗಿದೆ, ಬ್ಲಡ್ ವೆಸಲ್ಗೆ ಹೋಗಿದೆಯಾ, ಅದನ್ನೆಲ್ಲ ಕಂಡುಹಿಡಬಹುದು. ಹೀಗಾಗಿ CT KUB ಅನ್ನುವುದು ಒಂದು ವೆರಿ ಸ್ಪೆಷಲೈಸ್ಡ್ ಇನ್ವೆಸ್ಟಿಗೇಷನ್. ಆ್ಯಂಡ್ ಯೂಶ್ವಲಿ ಇದನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆದಮೇಲೆ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಖತಮ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್. ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಮೇಜಿಂಗ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇಷಂಟ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಿಂಗ್ ಇನ್ ಪೇಷಂಟ್ಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.